ವೆದರ್ ರಿಪೋರ್ಟ್ನ ಸಮಯ ಇದು. ಬಿಸಿಲು ಮಳೆ ರಾಜ್ಯದಲ್ಲಿ ಹೇಗಿದೆ, ಎಲ್ಲೆಲ್ಲಿ ಎಷ್ಟು ಮಳೆ ಸುರಿತಾ ಇದೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಆದರೆ ವೆದರ್ ರಿಪೋರ್ಟ್ ಅಲ್ಲಿ ಒಂದು ಸಣ್ಣ ಬದಲಾವಣೆಯನ್ನ ನಾವು ಮಾಡಿದ್ದೀವಿ. ಎಲ್ಲಿ ಹೆಚ್ಚು ಮಳೆ ಸುರಿದಿದೆ, ಎಲ್ಲಿ ರೈತರು ಹೆಚ್ಚು ಪರದಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಡೀಟೇಲ್ ಅನ್ನ ಕೊಡ್ತೀವಿ. ನಿರಂತರ ಮಳೆಗೆ ಹಾವೇರಿ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹತ್ತಿ ಬೆಳೆ ಬೆಳೆದಿದ್ರು, ಆದರೆ ಸಂಪೂರ್ಣ ಡ್ಯಾಮೇಜ್ ಆಗಿದೆ ಬೆಳೆಗೆ. ಅನ್ನದಾತರು ಟ್ರ್ಯಾಕ್ಟರ್ ರೂಟರ್ನ ಮೂಲಕ ಬೆಳೆ ನಾಶ ಮಾಡ್ತಾ ಇದ್ದಾರೆ. ಸರ್ಕಾರ ಪರಿಹಾರ ಕೊಡಬೇಕು ಅಂತ ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಹೇಗಿದೆ ರೈತರ ಪರದಾಟ, ಬನ್ನಿ ನೋಡ್ಕೊಂಬರೋಣ. ನಿರಂತರ ಮಳೆಗೆ ಹಾವೇರಿ ರೈತರು ಕಂಗಾಲು. ಹತ್ತಿ ಬೆಳೆ ನಾಶ, ಕಣ್ಣೀರಿಟ್ಟ ಅನ್ನದಾತರು. ಮಳೆ ಬಂದ್ರೆ ಸಾಕು ಅಂತ ರೈತರು ಗೋಳಾಡೋದನ್ನ ನೋಡಿದೀವಿ. ಬೆಳೆ ಬರ್ಲಿ ಅಂತ ದೇವ್ರಿಗೆ ಪೂಜೆ ಮಾಡ್ತಾರೆ. ಆದ್ರೆ ಅನ್ನದಾತರೇ ಹತ್ತಿ ಬೆಳೆಯನ್ನ ನಾಶ ಮಾಡ್ತಿದ್ದಾರೆ. ಹಾವೇರಿಯ ಆಲದಕಟ್ಟಿ ಗ್ರಾಮದಲ್ಲಿ ಪ್ರತಿ ಎಕರೆಗೆ 20,000 ಖರ್ಚು ಮಾಡಿ ಹತ್ತಿ ಬೀಜ ಹಾಕಿದ್ರು. ಮಳೆ ಬಂದು ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಅಬ್ಬರಿಸಿದ ಮಳೆಯಿಂದಾಗಿ ಇಡೀ ಬೆಳೆಯೇ ಹಾಳಾಗಿ ಹೋಗಿದೆ. ಬೆಳೆಯೇ ಬರದೆ ರೈತ ಕಂಗಾಲಾಗಿದ್ದಾನೆ. 2ನೇ ತಿಂಗಳಿಂದ ನಮ್ಮಲ್ಲಿ ಮಳೆ ಜಾಸ್ತಿ ಆಗಿ 2ನೇ ತಿಂಗಳದಾಗ ಸ್ಟಾರ್ಟ್ ಆಗೈತಿ. ನಮ್ಮಲ್ಲೆಲ್ಲ ದೊಡ್ಡ ಮಳೆ ಆಗಿ ಆಮೇಲೆ ಈ ಜಿಟಿ ಹಿಡ್ಕೊಂಡಿದ್ದು ಈಗ 3 ತಿಂಗಳಾಯ್ತು, ಕಂಟಿನ್ಯೂ ಬಿಟ್ಟಿಲ್ಲ. ನಿರಂತರ ಮಳೆಯಿಂದಾಗಿ ಬೆಳೆ ಕುಂಠಿತ ಆಗಿತ್ತು. ಗಳೆ ತೆಗಿಯೋಕ್ಕೂ ಸತಿಗೆ ನಮ್ಗೆ ಗಳೆ ಹೊಡೆಯೋಕೆ ಸತಿಗೇನು ಟೈಮ್ ಕೊಡಲಿಲ್ಲ. ಹಂಗಾಗಿ ಈಗ ಟ್ರ್ಯಾಕ್ಟರ್ ಹೊಲ್ದಾಗ ಐತಿ, ಹೊಲ್ದಾಗಿದ್ರು ಮಳೆ ನಿರಂತರನೂ ಐತಿ. ಹಂಗಾಗಿ ಬಹಳ ನಾಶ ಆಗೈತಿ ಈ ಸಲ. ಇದು ಕೇವಲ ಆಲದಕಟ್ಟಿ ಗ್ರಾಮದ ಕಥೆಯಲ್ಲ. ಹಾವೇರಿಯ ಹಲವು ಕಡೆ ನಿರಂತರ ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ. ಸರಿಯಾಗಿ ಗೊಬ್ಬರ ಹಾಕೋಕಾಗದೆ ಗಿಡಗಳು ಇಳುವರಿ ನೀಡಿಲ್ಲ. ರೈತರೇ ಟ್ರ್ಯಾಕ್ಟರ್ ರೋಟರ್ನಲ್ಲಿ 5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹತ್ತಿ ಬೆಳೆಯನ್ನ ನಾಶ ಮಾಡಿದ್ದಾರೆ. 500 ಎಕರೆಗೆ ಒಂದು 300 ಎಕರೆ ಹಿಂಗಾಗಿ ನೋಡ್ರಿ. ಭಾಳ ಅಂದ್ರೆ ಅವು ಚಲೋ ನೆಲ ಇದ್ದಿದ್ದು ಇಳ್ಗೋಡಿದ್ದು ಒಂದು 50-60 ಎಕರೆ ಸಿಗ್ಬೋದು. ಉಳ್ಕಿವೆಲ್ಲ ಹಾನಿನ ಆಗ್ಯಾವ್ರಿ. ಗೋವಿನ ಜೋಳ, ಹತ್ತಿ, ಸೋಯಾಬೀನ್ ಇವ 3 ದೊಡ್ಡ ಪೀಕ್ ನಮ್ಮಲ್ಲಿ. ಆ ಕಡೆಯಿಂದ ಇದರ ದಿನ ಆಗೈತ್ರಿ. ಕಳೆದ 4-5 ತಿಂಗಳಿಂದ ರೈತರು ಮಳೆಗೆ ಪರದಾಡ್ತಿದ್ದಾರೆ. ಹತ್ತಿ ಬೆಳೆ ಅಷ್ಟೇ ಅಲ್ಲ, ಏನೋ ಹಲವು ಬೆಳೆಗಳು ಹಾಳಾಗಿ ಹೋಗ್ತಿದೆ. ಕೃಷಿ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಸಾಕಷ್ಟು ಸಮಸ್ಯೆಗಳನ್ನ ರೈತ ಅನುಭವಿಸ್ತಾ ಇದ್ದಾನೆ. ರೈತನಿಗೆ ಇವತ್ತು ರೈತನ ಸಂಕಷ್ಟಗಳನ್ನ ಕೇಳೋರಿಲ್ಲದಂತಾಗಿದೆ. ಆಳುವಂತ ಸರ್ಕಾರ ಸೂಕ್ತವಾದಂತ ಪರಿಹಾರ ಕೊಡಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.